ದರ ಏರಿಕೆಯ ವಿರುದ್ಧ ಬಿಜೆಪಿ ಸಮರವನ್ನ ಸಾರಿದೆ. ಕೇಸರಿ ನಾಯಕರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ ಪರಿ ಹೇಗಿತ್ತು? ಆದರೆ ಇಲ್ಲಿ ಬಿಜೆಪಿ ನಾಯಕರು ಪ್ರತ್ಯೇಕವಾಗಿ ಸಮರವನ್ನ ಸಾರಿದ್ರೆ ಇದು ಜೆಡಿಎಸ್ ಜೊತೆಗಿನ ಮೈತ್ರಿಗೆ ಮುಳುವಾಗತ್ತಾ? ಈ ಮೈತ್ರಿ ವಿಚಾರದಲ್ಲಿ, ಬಿಜೆಪಿಯ ಪ್ರತ್ಯೇಕ ಹೋರಾಟದ ವಿಚಾರದಲ್ಲಿ ಜೆಡಿಎಸ್ ನಾಯಕರು ಹೇಳಿರೋದು ಏನು? ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ, ಅಲಿಬಾಬಾ ಮತ್ತು ಕಾಂಗ್ರೆಸ್ಸಿನ ಕಳ್ಳರು ಅಂತ 136 ಜನ ಕಳ್ಳರು. ಈಗ ಒಬ್ಬರಲ್ಲ ಇಬ್ಬರಲ್ಲ, 136 ಜನ ಕಳ್ಳರು ಸೇರ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ನಿದ್ದೆರಾಮಯ್ಯ ಆಗೋಟಿದ್ದಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಿಲ್ಲ. ಕೈ ಇಟ್ಟಲ್ಲೆಲ್ಲ ಜನಸಾಮಾನ್ಯರ ಬದುಕು ಭಸ್ಮ, ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಏರಿಸಿದ ಸರ್ಕಾರ ಇವರು. ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ದಾರೆ, ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಬಡವರು ಇವತ್ತು ಆಸ್ಪತ್ರೆಗೆ ಹೋದ್ರೆ ಸರ್ಕಾರಿ ಆಸ್ಪತ್ರೆಗಳೆಲ್ಲ ಯಾವ ರೀತಿ ಶುಲ್ಕ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಅಹಂಕಾರ ಸರ್ಕಾರಕ್ಕೆ ಅಂತ ಹೇಳಿದ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಅಹೋರಾತ್ರಿ ಧರಣಿ ಪ್ರಾರಂಭ ಮಾಡ್ತಿದೆ ಅಂತೇಳಿ ಗೊತ್ತಿದ್ರು ಸಹ ನಿನ್ನೆಯ ದಿನ ಡೀಸೆಲ್ ಮೇಲೆ ಇವತ್ತು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕುಂಭಕರ್ಣ ಯಾವ ರೀತಿಯಲ್ಲಿ ನಿದ್ದೆಯನ್ನು ಹೋಗ್ತಾ ಇದ್ದಾರೋ ಆ ರೀತಿಯಲ್ಲಿ ಸರ್ಕಾರ ಕೂಡ ಕುಂಭಕರ್ಣ ರೀತಿಯಲ್ಲಿ ಒಂದು ನಿದ್ದೆ ಮಾಡ್ತಾ ಇದೆ. ಕೇಸರಿ ಪಾಳೆಯ ಅಖಾಡಕ್ಕಿಳಿದಿದೆ. ಕೇಸರಿ ನಾಯಕರು ಘರ್ಜಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ದರ ಏರಿಕೆ ನೀತಿ ವಿರುದ್ಧ ತೊಡೆತಟ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಕಿಡಿಕಾರ್ತಾ ಇದ್ದಾರೆ. ಅಲಿಬಾಬಾ ಮತ್ತು 40 ಕಳ್ಳರ ಸರ್ಕಾರ ಅಂತ ಟೀಕಿಸ್ತಾ ಇದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಲೆಫ್ಟು ರೈಟು ತಗೊಳ್ತಾ ಇದ್ದಾರೆ. ಒಬ್ಬರಾದ ಮೇಲೊಬ್ಬರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಯುಗಾದಿ ಮುಗಿದಿದ್ದೇ ತಡ ಒಗ್ಗಟ್ಟಿನ ಮಂತ್ರ ಜಪಿಸೋದ್ರ ಜೊತೆಗೆ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಬುಧವಾರ ಅಹೋರಾತ್ರಿ ಧರಣಿಯನ್ನ ಕೇಸರಿಪಾಳೆಯ ಪ್ರತಿಭಟನೆಯ ಮೂಲಕ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸೋಕೆ ಮುಂದಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಕಾಂಗ್ರೆಸ್ ಸರ್ಕಾರವನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಶಾಸಕರ ಅಮಾನತು ಖಂಡಿಸಿ ವಿಧಾನಸೌಧ ಮುಂಭಾಗ ಪ್ರತಿಭಟನೆ. ದರ ಏರಿಕೆ ವಿರೋಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕೇಸರಿ ಹೋರಾಟ. ರಾಜ್ಯದಲ್ಲಿ ಇತ್ತೀಚೆಗೆ ಬೆಲೆ ಏರಿಕೆ ಪರ್ವ ಆರಂಭವಾಗಿದೆ. ಹಾಲು, ವಿದ್ಯುತ್, ಡೀಸೆಲ್ ಸೇರಿದಂತೆ ಅಗತ್ಯ ಬೆಲೆ ಏರಿಕೆಯಾಗಿದ್ದು, ಇದರ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಇದರ ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಹಲವಾರು ನಿರ್ಧಾರಗಳು ಬಿಜೆಪಿಯನ್ನ ಕೆರಳಿಸಿವೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲು ಕಲ್ಪಿಸೋದು, ಶಾಸಕರ ಅಮಾನತು ವಿರುದ್ಧ ಹೋರಾಟ ಆರಂಭಿಸಿದೆ. ಸದನದಿಂದ 18 ಶಾಸಕರ ಅಮಾನತು ವಿರುದ್ಧ ವಿಧಾನಸೌಧದ ಮುಂಭಾಗ ಧರಣಿ ನಡೆಸಿದ್ದ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ ಫ್ರೀಡಂ ಪಾರ್ಕ್ನಲ್ಲಿ ಬೀಡು ಬಿಟ್ಟ ಕೇಸರಿಪಾಳೆಯ ದರ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿ ನಡೆಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಟಾಂಗ್ ಕೊಡೋಕೆ ಮುಂದಾಗಿದೆ. ಬೆಲೆ ಏರಿಕೆ ವಿರೋಧಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಧರಣಿ ಆರಂಭಿಸುವ ಮುನ್ನ ತಮಟೆ ಹೊಡೆದು ಬಿಜೆಪಿ ನಾಯಕರು ಪ್ರತಿಭಟನೆಗೆ ಚಾಲನೆ ಕೊಟ್ಟರು. ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಪ್ರತಿಭಟನೆಯಲ್ಲಿ 10 ಮುಖದ ರಾವಣನ ಆಕೃತಿಯಲ್ಲಿ ಪ್ರತಿಕೃತಿ ಪ್ರದರ್ಶನ ಮಾಡಲಾಯಿತು. ಸಿಎಂ ಸೇರಿದಂತೆ 10 ಸಚಿವರ ಮುಖವನ್ನ ಬೆಲೆ ಏರಿಕೆಯ ದಶಸಚಿವರು ಎಂದು ಅಣುಕು ಪ್ರದರ್ಶನ ಮಾಡಲಾಯಿತು. ಪ್ರತಿಭಟನೆ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಮನೆಹಾಳು ಬುದ್ಧಿ ಅಂದ್ರೆ ಕಸಕ್ಕೂ ಟ್ಯಾಕ್ಸ್ ಹಾಕೋದು, ಅಲಿಬಾಬಾ ಹಾಗೂ ಕಾಂಗ್ರೆಸ್ನ ಕಳ್ಳರು ರಾಜ್ಯದಲ್ಲಿರೋದು, ಸಿದ್ದರಾಮಯ್ಯ ಛತ್ರಿ, ಬಜೆಟ್ನಲ್ಲಿ ಯಾವುದೇ ಟ್ಯಾಕ್ಸ್ ತೋರಿಸಿಲ್ಲ, ಇವಾಗ ಜನರಿಗೆ ಟ್ಯಾಕ್ಸ್ ತೋರಿಸ್ತಿದ್ದಾರೆ, ಗ್ಯಾರಂಟಿಗಳಿಗಾಗಿ ಮನೆ ಲೂಟಿ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಅವರು ಚುನಾವಣೆಗೆ ಮುಂಚೆ ಹೇಳಿದ್ರು, ನಾವು ಬೆಲೆ ಏರಿಕೆ ಮಾಡಲ್ಲ, 5 ಗ್ಯಾರಂಟಿಗಳನ್ನ ನಾವು ಕೊಡ್ತೀರಿ, ಯಾವುದೇ ಬೆಲೆ ಏರಿಕೆ ಇಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ಕಳೆದ 2 ವರ್ಷದಲ್ಲಿ ಹಾಲಿನ ಬೆಲೆ 3 ಬಾರಿ
ವರ್ಷಕ್ಕೆ ಒಂದ್ಸರಿ ಅಲ್ಲ, ವರ್ಷಕ್ಕೆ 2 ಸರಿ ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ. ಕೊನೆಗೆ ಯಾವ ರೀತಿ ಈ ಕಾಂಗ್ರೆಸ್ಸಿನ ಮನೆಯಾಳ ಬುದ್ಧಿ ಏನಿದೆ ಅಂದ್ರೆ, ನಿಮ್ ಮನೆಯಲ್ಲಿ ಕಸ ಬಿದ್ದರೆ ಕಸದ ಮೇಲೂ ಬೆಂಗಳೂರಲ್ಲಿ ಟ್ಯಾಕ್ಸ್ ಹಾಕಿದ್ದಾರೆ, ಕಸದ ಮೇಲೂ ಟ್ಯಾಕ್ಸ್ ಹಾಕಿದ್ದಾರೆ. ನಾವೆಲ್ಲ ಕೇಳಿದ್ರಿ ಅಲಿಬಾಬಾ ಮತ್ತು 40 ಜನ ಕಳ್ಳರು ಅಂತ, ಚೋರ್ 40 ಚೋರ್. ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ ಅಲಿಬಾಬಾ ಮತ್ತು ಕಾಂಗ್ರೆಸ್ಸಿನ ಕಳ್ಳರು ಅಂತ. 136 ಜನ ಕಳ್ಳರು, ಈಗ ಒಬ್ರಲ್ಲ ಇಬ್ರಲ್ಲ 136 ಜನ ಕಳ್ಳರು ಸೇರ್ಕೊಂಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ನಿದ್ದೆರಾಮಯ್ಯ ಆಗೋಬಿಟ್ಟಿದ್ದಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಿಲ್ಲ. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ರಾಜ್ಯ ಸರ್ಕಾರದಿಂದ 20 ತಿಂಗಳಿಂದ ಬೆಲೆ ಏರಿಕೆ ಗ್ಯಾರಂಟಿ ನೀಡಲಾಗ್ತಿದೆ. ಇದು ನುಡಿದಂತೆ ನಡೆದ ಸರ್ಕಾರ ಅಲ್ಲ, ಬದಲಾಗಿ ಎಡವಿದ ಸರ್ಕಾರ ಎಂದು ವ್ಯಂಗ್ಯವಾಡಿದ್ರು. ಜೊತೆಗೆ ಅಧಿಕಾರದ ದರ್ಪ ಸಿದ್ದರಾಮಯ್ಯ ಅವರನ್ನ ಈ ರೀತಿ ಆಡಿಸುತ್ತಿದೆ, ಜನರನ್ನು ಕಣ್ಣೀರು ಹಾಕಿಸಿದ್ರೆ ಭಗವಂತ ಮೆಚ್ಚುತ್ತಾನ ಎಂದು ಕಿಡಿಕಾರಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಜನಸಾಮಾನ್ಯರ ಮೇಲೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದೆ. ಯಾರು ಕೂಡ ನೆಮ್ಮದಿಯಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರು, ರೈತರು, ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದಿನನಿತ್ಯ ಹೊತ್ತು ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ನಮ್ಮ ಹಿರಿಯರು ಎಲ್ಲರೂ ಕೂಡ ಮಾತನಾಡಿದ್ರು, ಯಾವ ರೀತಿ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ದಾರೆ, ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಬಡವರು ಇವತ್ತು ಆಸ್ಪತ್ರೆಗೆ ಹೋದ್ರೆ ಸರ್ಕಾರಿ ಆಸ್ಪತ್ರೆಗಳೆಲ್ಲ ಯಾವ ರೀತಿ ಶುಲ್ಕ ಜಾಸ್ತಿ ಮಾಡಿದ್ದಾರೆ, ಮೆಟ್ರೋ ದರ ಯಾವ ರೀತಿ ಜಾಸ್ತಿ ಮಾಡಿದ್ದಾರೆ, ಎಲ್ಲ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಏಪ್ರಿಲ್ 5ಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಬಿಜೆಪಿ ಧರಣಿ. ಏಪ್ರಿಲ್ 7ರಿಂದ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಆರಂಭ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ಮಾತ್ರವಲ್ಲ, ಎಲ್ಲ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಯತ್ನಾಳ್ ಉಚ್ಚಾಟನೆಯ ನಂತರ ಇದೇ ಮೊದಲ ಬಾರಿಗೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಯಿತು. ಹೌದು, ಯುಗಾದಿ ಹಬ್ಬ ಮುಗಿಯುತ್ತಿದ್ದಂತೆ ಆಕ್ರಮಣಕಾರಿ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ. ಬಿಜೆಪಿಯಲ್ಲಿನ ಆಂತರಿಕ ಸಂಘರ್ಷದಿಂದಾಗಿ ಸೈಲೆಂಟ್ ಆಗಿದ್ದ ಬಿಜೆಪಿ ನಾಯಕರು ಈಗ ಕಾಂಗ್ರೆಸ್ ವೈಫಲ್ಯಗಳನ್ನು ಜನರಿಗೆ ತಿಳಿಸುವ ಸಲುವಾಗಿ ಹೊಸ ರೀತಿಯ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈಗ ಅಹೋರಾತ್ರಿ ಧರಣಿ ನಂತರ ಏಪ್ರಿಲ್ 5ರಂದು ಬೆಲೆ ಏರಿಕೆಯ ವಿರುದ್ಧ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು, ತಾಲೂಕುಗಳು ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಲಿದ್ದಾರೆ. ನಂತರ ಏಪ್ರಿಲ್ 7ರಂದು ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಕೈಗೊಳ್ಳಲಿದೆ. ಈ ಮೂಲಕ ಯತ್ನಾಳ್ ಉಚ್ಚಾಟನೆ ಬಳಿಕ ಬಿಜೆಪಿಯಲ್ಲಿ ಒಗ್ಗಟ್ಟು ಕಾಣುತ್ತಾ ಅನ್ನೋ ಭರವಸೆಯನ್ನ ಈ ಪ್ರತಿಭಟನೆ ಹುಟ್ಟಾಕ್ತಿದೆ. ಬಿಜೆಪಿ ಪ್ರತ್ಯೇಕ ಹೋರಾಟ, ಮೈತ್ರಿಯ ಬಿರುಕು ಸೃಷ್ಟಿ. ಕಾಂಗ್ರೆಸ್ ಸರ್ಕಾರದ ದರ ಏರಿಕೆ ನೀತಿ ವಿರುದ್ಧ ಬಿಜೆಪಿ ಏನೋ ಒಗ್ಗಟ್ಟಾಗಿದೆ. ಆದರೆ ಇಲ್ಲೊಂದು ಸಂದೇಹ ಎಲ್ಲರನ್ನೂ ಕಾಡುತ್ತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇರಬೇಕಾದ್ರೆ ಬಿಜೆಪಿಯ ಮೈತ್ರಿ ಪಕ್ಷ ಏನಾಯಿತು? ಸರ್ಕಾರದ ವಿರುದ್ಧದ ಪ್ರತಿಭಟನೆಯಲ್ಲಿ ಜೆಡಿಎಸ್ ಯಾಕಿಲ್ಲ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡಿದೆ. ಮೈತ್ರಿಯಲ್ಲಿರೋ ಬಿರುಕು ದೊಡ್ಡದಾಯ್ತಾ ಅನ್ನೋ ಉತ್ತರವಿಲ್ಲದ ಪ್ರಶ್ನೆ ಹುಟ್ಕೊಂಡಿದೆ. ಇದೇ ವಿಚಾರವಾಗಿ ಜೆಡಿಎಲ್ಪಿ ನಾಯಕ ಸಿಬಿ ಸುರೇಶ್ ಬಾಬು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎನ್ಡಿಎ ಒಕ್ಕೂಟದಲ್ಲಿರುವಾಗ ಎರಡೂ ಪಕ್ಷಗಳು ಒಟ್ಟಾಗಿ ಹೋಗಬೇಕು. ಬಿಜೆಪಿ ಹೋರಾಟದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಎಂದಿದ್ದಾರೆ. ನನ್ನ ಪ್ರಶ್ನೆ ನೇರವಾಗಿ ಬಿಜೆಪಿಯ ಅಧ್ಯಕ್ಷರಿಗೇನೆ. ಯಾಕೆಂದ್ರೆ ನೀವು ಈ ಒಂದು ಹೊಂದಾಣಿಕೆನಲ್ಲಿ ನಮ್ಮ ಅಧ್ಯಕ್ಷರು, ನಮ್ಮ ಪಕ್ಷದ ಅಧ್ಯಕ್ಷರು, ತಾವು ಇಬ್ರು ಕೂತು ಇದ್ರ ಬಗ್ಗೆ ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಯಾವುದೇ ಸಂದರ್ಭದಲ್ಲಾಗಲಿ, ಯಾವುದೇ ಒಂದು ಒಳ್ಳೇದು ಮಾಡಲಿಕ್ಕೆ ಆಗಲಿ, ಈ ತರ ಬೇರೆ ಪಕ್ಷ, ಆಡಳಿತ ಪಕ್ಷ ಮಾಡ್ತಾ ಇರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿಡಿಯೋ ಸಂದರ್ಭ ಆಗಲಿ, ನಮ್ಮ ಅಧ್ಯಕ್ಷರು ತಾವು ಇಬ್ರು ಕೂತು ಚರ್ಚೆ ಮಾಡಿ ಈ ತೀರ್ಮಾನಗಳನ್ನ ತಗೋಬೇಕು. ಇಲ್ಲ ಅಂತಂದ್ರೆ ಈ ತರ ಭಿನ್ನಾಭಿಪ್ರಾಯ ಸೃಷ್ಟಿಯಾಗೋದು, ಸಮಾಜದಲ್ಲಿ ಬೇರೆ ಬೇರೆ ತರ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮೈತ್ರಿಯಲ್ಲಿ ಬಿರುಕು ವಿಚಾರಕ್ಕೆ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದ್ರೆ ತಕ್ಷಣವೇ ಸ್ಪಂದಿಸಬೇಕಾದದ್ದು ವಿಪಕ್ಷಗಳ ಕರ್ತವ್ಯ. ಸಣ್ಣ ಪುಟ್ಟ ಗೊಂದಲ ಇದ್ದರೆ ಮಾತಾಡಿ ಬಗೆಹರಿಸಿಕೊಳ್ಳುತ್ತೇವೆ. ಸಮನ್ವಯ ಸಮಿತಿ ಮಾಡೋದು ಒಳ್ಳೆಯದೇ, ನಾವು ಕೂಡ ಚರ್ಚೆ ಮಾಡ್ತೇವೆ ಎಂದಿದ್ದಾರೆ. ಬಹಳ ನಾನು ಏನೋ ವ್ಯತ್ಯಾಸ ಇದೆ ಅಂತ ಹೇಳೋದೆಲ್ಲ ಕೆಲವು ತಪ್ಪಭಿಪ್ರಾಯ ಕಾರಣ ಆಗಿರ್ಬೋದು. ನಮ್ಮ ಉದ್ದೇಶ ಈ ಒಂದು ಸರ್ಕಾರದ ವಿರುದ್ಧ ತತ್ಕ್ಷಣ ಸ್ಪಂದನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರೂ ಕೂಡ ನಾವು ಮಾತನಾಡಿ ಬಗೆಹರಿಸ್ತೇವೆ.
ಏನು ಚರ್ಚೆ ಆಗಿರಲಿಲ್ಲ. ನಾವು ಚರ್ಚೆ ಮಾಡಿ ಸಮನ್ವಯ ಸಮಿತಿ ಮಾಡೋದು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡ್ತೇವೆ. ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿ, ನಮ್ಮ ಹೋರಾಟ ನಾವು ಮಾಡ್ತೇವೆ, ಅವರು ಹೋರಾಟ ಅವರು ಮಾಡ್ತಾರೆ, ಆದರೆ ವಿಧಾನಸಭೆಯಲ್ಲಿ ಚುನಾವಣೆ ವೇಳೆ ಹೊಂದಾಣಿಕೆ ಹೋರಾಟ ನಡೆಯಲಿದೆ ಎಂದಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಯಾಕೆಂದ್ರೆ JDS ಅವರು ಕೂಡ ಹಿಂದೆ ಇಲ್ಲೇ ಫ್ರೀಡಂ ಪಾರ್ಕ್ ಅಲ್ಲೇ ಹೋರಾಟ ಮಾಡಿದ್ರು, ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದ್ರು. ನಾವೇನು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ. ಸೊ ಅವರು JDS ಹೋರಾಟವನ್ನ ಅವ್ರು ಮಾಡ್ಬೋದು, ನಮ್ದು ಹೋರಾಟ ನಾವು ಮಾಡ್ಬೋದು. ಅದೇ ರೀತಿ ಒಪ್ಪಂದ ಆಗಿರುವಂಥದ್ದು. ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಿಗೆ ಮಾಡ್ತೀರಿ, ಚುನಾವಣೆ ಬಂದಾಗ ಒಟ್ಟಿಗೆ ಸ್ಪರ್ಧೆ ಮಾಡ್ತೀರಿ, ಚುನಾವಣೆಯಲ್ಲಿ ಹೊಂದಾಣಿಕೆಗಳನ್ನ ಮಾಡ್ತೀರಿ. ಆ ದೃಷ್ಟಿಯಿಂದ ಈ ಹೋರಾಟಕ್ಕೆ ಅವರು ಬೇಸರ ವ್ಯಕ್ತ ಮಾಡಿರುವಂಥದ್ದು ಒಳ್ಳೇದಲ್ಲ. ಈಗಾಗಲೇ ಅವರು ಒಂದಲ್ಲ 10 ಹೋರಾಟಗಳನ್ನ ಮಾಡಿದ್ದಾರೆ. ಅದಕ್ಕೆ ನಮಗೇನು ಇನ್ವಿಟೇಷನ್ ಕೊಟ್ಟಿಲ್ಲ. ನಾವು 10 ಹೋರಾಟಗಳನ್ನ ಮಾಡಿದ್ದೀರಿ, ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇದರಲ್ಲಿ. ಆದರೆ ಚುನಾವಣೆ ಬಂದಾಗ ನಾವು ಅವ್ರ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದೀರಿ. ಒಟ್ನಲ್ಲಿ ಒಂದು ಕಡೆ ಕೇಸರಿಪಾಳ್ಯ ದೊಡ್ಡ ಹೋರಾಟ ನಡೆಸ್ತಿದೆ, ಆಂತರಿಕ ಸಂಘರ್ಷದಿಂದ ಹೊರಬಂದು ಒಗ್ಗಟ್ಟನ್ನ ಜಪಿಸೋಕೆ ಮುಂದಾಗಿದೆ. ಈ ಬೆನ್ನಲ್ಲೇ JDS ಮತ್ತು ಬಿಜೆಪಿ ಮೈತ್ರಿಯ ನಡುವೆ ಬಿರುಕು ಮೂಡಿರೋ ಎಲ್ಲಾ ಲಕ್ಷಣಗಳು ಕಾಣುತ್ತಿದ್ದು, ಈ ವಿಚಾರವನ್ನ ಮೈತ್ರಿ ಪಕ್ಷಗಳು ಯಾವ ರೀತಿ ನಿಭಾಯಿಸ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ.